ಇವತ್ತು RCB ಚೆನ್ನೈ ವಿರುದ್ಧ ಸೋತರೆ ಶಾಕಿಂಗ್ ನ್ಯೂಸ್ ಆಗ್ತದೆ. ನಮಸ್ಕಾರ ಎಲ್ಲರಿಗೂ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರ್ನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು RCB ವರ್ಸಸ್ CSK ಮ್ಯಾಚ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಉಂಟು. ಈ ಮ್ಯಾಚ್ ಅಲ್ಲಿ ಕ್ಲಿಯರ್ ಫೇವರೇಟ್ಸ್ ಯಾರು ವಿನ್ ಆಗ್ಲಿಕ್ಕೆ? ಎಲ್ಲರೂ ಹೇಳ್ತಾರೆ RCB ಕ್ಲಿಯರ್ ಫೇವರೇಟ್ಸ್ ಈ ಸಲ ಈ ಒಂದು ಮ್ಯಾಚ್ ವಿನ್ ಆಗ್ಲಿಕ್ಕೆ ಅಂತ. ಯಾಕಂತಂದ್ರೆ ಈ ಸಲದ CSKಯ ಟೀಮು, ಪ್ಲೇಯಿಂಗ್ 11, ಬೆಂಚ್ ಸ್ಟ್ರೆಂತ್ ಎಲ್ಲವೂ ಡಲ್. ಇದು ವಾಸ್ತವ. ಟೀಮು ಇಂಬ್ಯಾಲೆನ್ಸ್ ಆಗಿ ಉಂಟು. ಈ ಒಂದು ಮಾಡರ್ನ್ T20 ಗೇಮ್ ಅಂತಲೇ ಏನೆಲ್ಲ ಹೇಳ್ತೇವಲ್ಲ, ವಿಶ್ಲೇಷಣೆ ಎಲ್ಲ ಮಾಡ್ತೇವಲ್ಲ, ಆ ಒಂದು ಪ್ರಕಾರದ ಒಂದು ಗೇಮಿಗೆ ಒಗ್ಗಿಕೊಳ್ಳುವಂತಹ ಪ್ಲೇಯಿಂಗ್ 11 ಅಲ್ಲ. ಎಂಥದೋ ಮಿಸ್ಸಿಂಗ್. ಅಲ್ಲಿ ಒಂದು ಮಿಡ್ಲ್ ಆರ್ಡ್ರಲ್ಲಿ ಅಂಥ ಬ್ಯಾಟ್ಸ್ಮನ್ ಇಲ್ಲ. ರವೀಂದ್ರ ಜಡೇಜಾ ಅವರ ಬ್ಯಾಟಿಂಗಲ್ಲಿ ರನ್ ಹರಿದು ಬರ್ತಾ ಇಲ್ಲ. ಓಕೆ, ಮೊನ್ನೆ ಸ್ಯಾಮ್ ಕರನ್ ಅವರು ಎಲ್ಲ ಚಂದ ಮಾಡಿ ಆಡಿದ್ರು, ಬಟ್ ಇವರ ಬೌಲಿಂಗ್ ಅಮ್ಮ ದೇವರೇ. ಪಾತಿರಾನ ಯಾವ ಆ್ಯಂಗಲಲ್ಲಿ ಸಹ ಮಾಲಿಂಗೋ ಆ ಥರದ ಬೌಲರ್ ಅಂತ ಅನಿಸಿಲ್ಲ. ದೊಡ್ಡ ರನ್ ಮೆಷಿನ್ ಆಗಿ ಹೊರಹೊಮ್ಮಿದ್ದಾರೆ ಈ ಸಲದ ಒಂದು IPL ಅಲ್ಲಿ. ಅಶ್ವಿನ್ ಅವರನ್ನ ಕೊನೆಗೆ ತಂಡದಿಂದವೇ ಹೊರಗಡೆ ಇಟ್ಟರು. ಪ್ಲೇಯಿಂಗ್ 11 ಹಾಕೊಳ್ತಾ ಇಲ್ಲ. ಮೊದಲೆಲ್ಲ ಏನು ಸ್ಪಿನ್ನು 3 ಜನ ತ್ರಿವಳಿ ಮೂರ್ತಿಗಳು ಹಾಗೆ ಹೀಗೆ ಎಂಥದೂ ಇಲ್ಲ, ಏನೂ ಕೂಡ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಈವನ್ ಧೋನಿ ಅವರು ಅಬ್ದ ಆರ್ಡರ್ ಬರ್ತಾ ಇಲ್ಲ, 6 ವಿಕೆಟ್ ಹೋದ್ಮೇಲೆ ಬರ್ತಾ ಇದ್ದಾರೆ. ಆ್ಯಂಡ್ ದೊಡ್ಡ ತಲೆನೋವಿನ ಸಂಗತಿ ಆಗಿದೆ. ಆ್ಯಂಡ್ ಇವಾಗ ಒಫಿಷಿಯಲಿ CSK ಒಂದು ಪ್ಲೇ ಆಫ್ ರೇಸಿಂದ ಒಫಿಷಿಯಲಿ ಹೊರಗಡೆ ಬಂದಿರೋದ್ರಿಂದಾಗಿ ಅಂತಹ ಒಂದು ಮಹತ್ವಾಕಾಂಕ್ಷೆ ಅಥವಾ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಯಾರು ಕೂಡ ಇದು ಪರಿಗಣಿಸ್ತಾ ಇಲ್ಲ. ಬಟ್ RCB ಒಂದು ದೃಷ್ಟಿಕೋನದಿಂದ ನೋಡಿದಾಗ ಅವರು ಈ ಮ್ಯಾಚ್ ಗೆದ್ದರೆ ಒಫಿಷಿಯಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ RCB ಎಸ್, ಈ ಮ್ಯಾಚ್ ವಿನ್ ಆಗಬೇಕು ನಾವು ಅಂತ ಶತಾಯಗತಾಯ ಪ್ರಯತ್ನಿಸ್ತದೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ CSK ಆಯಿತು, ಈಗ ನಾವು ಪ್ಲೇ ಆಫ್ ರೇಸಿಂದಂತೂ ಹೊರಗಡೆ ಹೋಗಿದ್ದೇವೆ, ಬೇರೆಯವರು ಹೋಗದಾಗೆ ನೋಡಿಕೊಳ್ಳುವ ಅಂತ ಟ್ರೈ ಮಾಡಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ಬೋದು. RCB ವರ್ಸಸ್ CSK ಮ್ಯಾಚ್ ನನಗೆ ಟಕ್ಕಂದ ನೆನಪಾಗುವುದೇ ಲಾಸ್ಟ್ ಇಯರ್ನ ಆ ಒಂದು ಏನು ಲೀಗ್ ಹಂತದ ಕೊನೆಯ ಮ್ಯಾಚ್ RCB ವರ್ಸಸ್ CSK ಆಗಿತ್ತು. ಅದು ಬೆಂಗಳೂರಲ್ಲಿ ಆಗಿತ್ತು. ಆ್ಯಂಡ್ RCB ಪಾಳಯಕ್ಕೆ ಬರೀ ಗೆದ್ರೆ ಸಾಕಾಗಿರಲಿಲ್ಲ. ಅವರು ಪ್ಲೇ ಆಫಿಗೆ ಹೋಗಬೇಕು ಅಂತಿದ್ರೆ ಮಿನಿಮಮ್ 18 ರನ್ಗಳ ಒಂದು ಜಯ ಸಾಧಿಸಬೇಕಿತ್ತು. ಸೊ RCB ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ 217, 218 ಹೊಡಿತು. ಆ್ಯಂಡ್ ಅವರನ್ನು 201ಕ್ಕೆ ನಿಯಂತ್ರಿಸಬೇಕಿತ್ತು. CSK ಸೋತರೂ ಕೂಡ ಪ್ಲೇ ಆಫಿಗೆ ಹೋಗ್ತಾ ಇತ್ತು. ಯಾವ ಥರ? 218 ಟಾರ್ಗೆಟ್ ಇದ್ದರೆ ಒಂದು 210 ಹೊಡೆದ್ರು ಸಹ ಅವರು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತಾ ಇದ್ರು. ಯಾಕಂತಂದರೆ ರನ್ ರೇಟ್ ಆಧಾರದಲ್ಲಿ CSK ಮುಂದೆ ಹೋಗ್ತಾ ಇತ್ತು. ಬಟ್ ಅವರನ್ನು ನಿಯಂತ್ರಿಸಿದಂತಹ ರೀತಿ, ಲಾಸ್ಟಿಗೆ ಏನು ಯಶ್ ದಯಾಳ್ ಅವರು ಧೋನಿಯನ್ನು ಔಟ್ ಮಾಡಿದ್ರು, ಅದೆಲ್ಲ ನನ್ನ ಕಣ್ಣು ಮುಂದೆ ಇನ್ನೂ ಸಹ ಬರ್ತದೆ. ಆ್ಯಂಡ್ ಆ ಸೆಲೆಬ್ರೇಷನ್ನು ಅಂದರೆ ಅಷ್ಟು ದೊಡ್ಡ ವಿಕ್ಟ್ರಿ ಆಗಿತ್ತು. ಸತತ 5-6 ಮ್ಯಾಚ್ಗಳನ್ನು ಗೆದ್ದು RCB ಪ್ಲೇ ಆಫಿಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಮಾಡಿದ್ರು. ಆ ಒಂದು ಕ್ಷಣದಲ್ಲಿ ಇಮೋಷನ್ ಭಯಂಕರ ಪೀಕ್ ಲೆವೆಲಲ್ಲಿ ಇರ್ತದೆ. ಭಾರಿ ಸೆಲೆಬ್ರೇಷನ್. ಧೋನಿ ಅವರು ಕಾದ್ರು, ಅದು ಶೇಕ್ ಹ್ಯಾಂಡ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಭಾರಿ ಕಾಂಟ್ರವರ್ಸಿ ಆಯಿತು, ಅನ್ನೆಸೆಸರಿ ಕಾಂಟ್ರವರ್ಸಿ. ಸೊ ಅದೆಲ್ಲ ನೆನಪಾಗ್ತದೆ. ಈಗ RCB ವರ್ಸಸ್ CSK ಮ್ಯಾಚ್ ಇವತ್ತು ಅಷ್ಟೇ ಒಂದು ಇಂಪಾರ್ಟೆನ್ಸ್ ಪಡ್ಕೊಂಡಿದ್ದ. RCB ದೃಷ್ಟಿಯಿಂದ ಹೌದು, RCB ವಿನ್ ಆಗಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತ. ಬಟ್ ಲಾಸ್ಟು ಸಲದ ಒಂದು ಮ್ಯಾಚ್ ಇಂಪಾರ್ಟೆನ್ಸ್ ತಕ್ಕಡಿಯಲ್ಲಿ ತೂಗಿ ಹಾಕಿದಾಗ ಇಲ್ಲ, ಇದು ಅಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಅಂತ ಅನ್ಸೋದಿಲ್ಲ. ಆ್ಯಂಡ್ ಟೀಮ್ ಬಲಾಬಲ ನೋಡಿದಾಗೂ ಕೂಡ RCB ಮಚ್ ಸ್ಟ್ರಾಂಗರ್ ಟೀಮ್ ಅಂತ ಟಕ್ಕನ ನೋಡಿದ ಕೂಡ ಹೇಳ್ಬೋದು. ಪ್ರಸಕ್ತ ಫಾರ್ಮ್ ಮತ್ತು ನಿಮಗೆ ಪ್ಲೇಯಿಂಗ್ 11 ನೋಡಿದಾಗ, ಫಾರ್ಮ್ ವೈಸ್ ನೋಡಿದ್ರು ಸಹ RCB ಮೋಸ್ಟ್ ಸ್ಟ್ರಾಂಗರ್ ಅಂತ ಅನಿಸ್ತದೆ. ಪ್ಲೇಯಿಂಗ್ 11 ವೈಸ್ ನೋಡಿದ್ರು ಕೂಡ RCB ಸ್ಟ್ರಾಂಗ್ ಅಂತ ಅನಿಸ್ತದೆ. CSK ಎಂತ ಮತ್ತೆ ಪುನಃ ಚೇಂಜ್ ಮಾಡ್ತಾರಾ ಅಥವಾ ಸೇಮ್ ಟೀಮ್ ಇಟ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಪಾತಿರಾನ್ ಅವ್ರನ್ನ ಕೂರಿಸಿ ಬೇರೆಯವರಿಗೆ ಯಾರಿಗಾದ್ರೂ ಚಾನ್ಸ್ ಕೊಟ್ಟರೆ ಅವರು, ಅಂದರೆ ಬೇರೆಯವರಾದ್ರೆ ಅವರ ಟ್ಯಾಲೆಂಟ್ ಪ್ರದರ್ಶನ ಮಾಡೋ. ಪಾತಿರಾನ ಈ ಸೀಸನ್ನಲ್ಲಿ ಡೆಡ್ ವೇಸ್ಟ್, ಏನೂ ಕೂಡ ಚಂದ ಮಾಡಿ ಬೌಲಿಂಗ್ ಹಾಕಲ್ಲ. ನಿಜವಾಗಿ ಹೇಳ್ತೇನೆ, ಹಾರಿಬಲ್ ಲೈನ್ ಆ್ಯಂಡ್ ಲೆಂತು, ಒಂದು ಎಷ್ಟು ವೈಡ್ ಹಾಕೋದು. ಅಂದರೆ ಇನ್ನು ಚಾನ್ಸ್ ಕೊಟ್ಟ ಏನು ಯೂಸ್ ಇಲ್ಲ. ಬೇರೆಯವರನ್ನು ಯಾರನ್ನಾದರೂ ಆಡಿಸ್ಬೋದು. RCB ಪಾಳಯದಲ್ಲಿ ಬೆಥೆಲ್ ಅವರನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಸಾಲ್ಟ್ ಅವರಿಗೆ ಜ್ವರ ಎಲ್ಲ ಹೋಗಿದ್ರೆ ಸಾಲ್ಟ್ ಅವರು ಬಂದು ಬೆಥೆಲ್ ಅವರನ್ನು ಕೂರಿಸ್ತಾರಾ ಗೊತ್ತಿಲ್ಲ. ನನ್ನ ಪ್ರಕಾರ ಸಾಲ್ಟ್ ಬಂದರೆ ಬೆಥೆಲ್ ಅವರನ್ನು ಕೂರಿಸ್ಬೋದು. ಯಾಕಂತಂದರೆ ಸಾಲ್ಟ್
ಕೊಟ್ಟು ಮತ್ತೆ ಬೆಚ್ಚಲ್ ಅಂತ ವಾಪಸ್ಸು ನೀವು ವೆಯ್ಟೇಜ್ ನೋಡಿದಾಗ ಸಾಲ್ಟ್ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಹಾಗೆ ಹೀಗೆ ಅಂತ ಒಂದು ದೃಷ್ಟಿಕೋನದಿಂದಾಗಿ ಸಾಲ್ಟ್ ಅವ್ರನ್ನ ಡೆಫಿನೆಟ್ಲಿ ಆಡಿಸ್ತಾರೆ. RCB ಇನ್ನೇನು ಟೆನ್ಷನ್ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಎಲ್ಲ ಬಾಕ್ಸ್ಗಳನ್ನು ಟಿಕ್ ಮಾಡಿದ್ದಾರೆ. ಫೀಲ್ಡಿಂಗ್ ಒಳ್ಳೆ ಉಂಟು, ಬ್ಯಾಟಿಂಗ್ ಒಳ್ಳೆ ಉಂಟು, ಬೌಲಿಂಗ್ ಒಳ್ಳೆ ಉಂಟು. ಈ ಸಲದ IPL ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಟೀಮ್ ಆಗಿ ಹೊರಹೊಮ್ಮಿದೆ RCB. ಆ್ಯಂಡ್ ಅಷ್ಟೇ ಚಂದ ಮಾಡಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 10 ಮ್ಯಾಚ್ಗಳಲ್ಲಿ 7 ಮ್ಯಾಚ್ಗಳನ್ನು RCB ವಿನ್ ಆಗಿದೆ. 3 ಸೋತದ್ದು, 3 ಮ್ಯಾಚ್ ಕೂಡ ಹೋಮ್ ಮ್ಯಾಚ್ಗಳಲ್ಲಿ ಸೋತದ್ದು. ಒಂದು ಮತ್ತೆ ಅಂತೂ ಇಂತೂ ಒಂದು ವಿಕ್ಟ್ರಿ ಸೋತ 3 ಮ್ಯಾಚ್ಗಳು ಹೋಮ್ ಮ್ಯಾಚ್. ಲಾಸ್ಟ್ ಅಂತೂ ಇಂತೂ ಕೃಣಾಲ್ ಪಾಂಡ್ಯ ಅವರ ಒಂದು ಆ ಥರ ಹೀರೋಯಿಕ್ ಇನ್ನಿಂಗ್ಸಿಂದಾಗಿ ಅಂತೂ ಇಂತೂ ಅದೊಂದು ರೆಕಾರ್ಡು. ಸತತ 4 ಸೋಲು ಅಂತೆಲ್ಲ ಆಗಲಿಲ್ಲ, ಸತತ 3 ಸೋಲಿನ ನಂತರ 1 ಗೆದ್ದರು. ಈಗ CSK ಮೇಲೆ ಸಹ ನನ್ನ ಪ್ರಕಾರ RCB ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟಪ್ಪ. ಇನ್ನು ಹೇಳಲಿಕ್ಕಾಗೋದಿಲ್ಲ, ಕ್ರಿಕೆಟಲ್ಲಿ ಎಂತ ಬೇಕಾದ್ರೆ ಆಗ್ಬೋದು, ಉಲ್ಟಮ್ ಪಲ್ಟ ಆಗ್ಬೋದು. ಈಗ GT ವಿರುದ್ಧ RR ವಿನ್ ಆಗಲಿಲ್ಲ. ಯಾರಾದರೂ RR ಆ ಥರ ಡಮಲ್ ಡಿಮಿಲ್ 15.4 ಓವರಲ್ಲೇ ಹೊಡೆದಾಕ್ತಾರೆ ಅಂತ ಅಂದ್ಕೊಂಡಿದ್ವಾ? ಇಲ್ಲ, ಆ ಥರ ಕ್ರಿಕೆಟಲ್ಲಿ ರಿಸಲ್ಟ್ ಬರ್ತದೆ ಆ ಕಡೆ ಈ ಕಡೆ. ಬಟ್ RCB ಪಾಳ್ಯಕ್ಕೆ ಬರದಿರಲಿ ಅನ್ನೋದು ನಮ್ಮ ಒಂದು ಆಶಯ. ಆ್ಯಂಡ್ ಇವತ್ತು ಶುರು ಆಗ್ತದೆ ಮತ್ತೆ ಪುನಃ ಕಮೆಂಟ್ ಸೆಕ್ಷನಲ್ಲಿ. ಈ ವಿಡಿಯೋದಲ್ಲಿ ಶುರು ಆಗಬಹುದು. ಆ ಕಡೆಯಿಂದ ಲಾಲಿಪಾಪ್ ಅಂತ ಬರ್ತದೆ, ಈ ಕಡೆಯಿಂದ 2 years ಬ್ಯಾನ್ ಅಂತ ಬರ್ತದೆ, ಚೋಕ್ಲಿ ದೋಬಿ ಗೀಬಿ ಅಂತ ಅಂದ್ಕೊಂಡು ನೀವು, ನಾನು ಸುಮಾರು ಸಲ ಹೇಳಿದ್ದೇನೆ ಮತ್ತೆ ಪುನಃ ಹೇಳ್ತೇನೆ, ಜಗಳ ಗಿಗಳಗಳು ನೀವು ಏನೇ ಮಾಡ್ಕೊಳ್ಳಿ, ಬಟ್ ಒಂದು ಆ ಲಿಮಿಟ್ ಕ್ರಾಸ್ ಆಗೋದಿರಲಿ. ಅದು ಮನೆಯವ್ರನ್ನ ಬೈಯೋದು, ಅಮ್ಮ ಅಕ್ಕ ಅದೆಲ್ಲ ಆಗದಿರಲಿ ಅನ್ನೋದು ನನ್ನೊಂದು ಪ್ರಾರ್ಥನೆ. ಅದಾದರೆ ಏನಿಲ್ಲ, ನಾವು ಚಾನಲಿಂದ ಬ್ಲಾಕ್ ಮಾಡ್ತೇನೆ. ಯಾಕಂದರೆ ಅಂಥ ಅಸಹ್ಯ ಕಮೆಂಟ್ಸ್ ನಮ್ಮ ಚಾನಲ್ಲಿ ಕಾಣೋದು ನಮಗೂ ಕೂಡ ಪರ್ಸ್ನಲಿ ಏನು ಇಷ್ಟ ಇಲ್ಲ. ನೀವು ಬೈಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಬಟ್ ಆ ಒಂದು ರೇಖೆ, ಆ ಲೈನ್ ಹಾಕಿ ಆ ಲೈನ್ ಕ್ರಾಸ್ ಆಗಬಾರ್ದು. ಆ್ಯಂಡ್ ಇವತ್ತು ಮಳೆ ಬರ್ತದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇನೆ. ನಾನು ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಿನವರು, ಆ ಗ್ರೌಂಡ್ ಹತ್ರದವ್ರು. ಯಾಕಂತಂದರೆ ಬೆಂಗಳೂರಲ್ಲಿ RR ನಗರಲ್ಲಿ ಬಂದರೆ ಗ್ರೌಂಡ್ ಹತ್ರ ಮಳೆ ಬರೋದಿಲ್ಲ ಮಾರ್ರೆ. ಇಲ್ಲೆಲ್ಲ ಉಡುಪಿಯಲ್ಲಿ ಮಳೆ ಅಂತ ಹೇಳಿದರೆ ಇಡೀ ಉಡುಪಿಯಲ್ಲಿ ಮಳೆ ಬರ್ತಾ ಇರ್ತದೆ. ಬೆಂಗಳೂರಲ್ಲಿ ಮಾತ್ರ ವಿಚಿತ್ರ, ಮಳೆ ಬರ್ತದೆ ಅಂತಂದರೆ ಯಾವ ಏರಿಯಾದಲ್ಲಿ, ಯಾವ ಕ್ರಾಸ್ ರೋಡ್, 5th ಕ್ರಾಸಲ್ಲಿ 4th ಕ್ರಾಸಲ್ಲಿ ಮಳೆ ಬರ್ತಾ ಇಲ್ಲ ಅಂತ, ಆ ಥರ ವಿಚಿತ್ರ. ಆದ್ದರಿಂದ ಗ್ರೌಂಡ್ ಹತ್ರ ಯಾರಾದರೂ ಇದ್ದರೆ ನೀವು ದಯವಿಟ್ಟು ಹೇಳಿ, ಏನು ಹವಾಮಾನ ಹೇಗೆ ಉಂಟು, ಮಳೆ ಬರೋ ಸಾಧ್ಯತೆ ಇದೆಯಾ ಹಾಗೆ ಹೀಗೆ ಅಂತ. ಯಾಕಂದರೆ ಮಳೆ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಮಳೆ ಬರೋದಿರಲಿ, RCB ವರ್ಸಸ್ CSK ಮ್ಯಾಚ್ ಆಗಲಿ, RCB ಗೆಲ್ಲಿ ಅನ್ನೋದು ನಮ್ಮ ಒಂದು ಸ್ವಾರ್ಥ. ನಿಮ್ಗೇನು ಅನ್ನಿಸ್ತದೆ, ಯಾರು ವಿನ್ ಆಗ್ಬೋದು? ಆ್ಯಂಡ್ CSK ಟೀಮ್ ಬಗ್ಗೆ ಹೇಳಿ. RCB ಟೀಮ್ ಬಗ್ಗೆ ನಾವು ಸುಮಾರು ಸಲ ಡಿಸ್ಕಸ್ ಮಾಡಿದ್ದೇವೆ. CSK ಎಲ್ಲಿ ಎಡವಿರುವುದು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಆದಮೇಲೆ ಸರಿಯಾಗಿ ಬರುವ. ನಮಸ್ಕಾರ.